ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೊಂದು ವಿಷಯ, ನೀವು ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋ. ನೀವು ಫಾಸ್ಟಾಗಿ ಬೇಗ ಫಾಸ್ಟಾಗಿ ಓಡಿಸಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ನಾನು ಏನು ಹಾಕಿದ್ದೀನಿ, ಯಾವ ಥರ ಮಾಡಿದ್ದೀನಿ ಅಂತ. ಹಾಗಾಗಿ ಇವಾಗ ನೋಡೋಣ ಬನ್ನಿ ಏನೇನಾಗುತ್ತೆ. ಎಲ್ಲರೂ ಬೇಜಾರಾಗಬೇಡಿ, ವಿಡಿಯೋ ಲೇಟಾಗಾಯಿತು ಅಂತ. ಈಗ ಹಬ್ಬ ಅಲ್ವಾ, ಹಂಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಹಬ್ಬಕ್ಕೆ ಏನೇನು ತಿಂಡಿ ಬೇಕೆಲ್ಲ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟಾಗಿಬಿಡ್ತು ವಿಡಿಯೋ. ಮತ್ತು ಹಿಂದೆನೇ ಎಲ್ಲ ಹಬ್ಬನೂ ಬಂತು, ರಕ್ಷಾಬಂಧನ ಬಂತು. ಹಾಗಾಗಿ ಎಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟಾಗಿಬಿಡ್ತು. ಹಾಗಾಗಿ ಹಿಂದಿನ ದಿನ ಬುಧವಾರ ಏನೇನಾಯಿತು ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಏನೇನು ತಿಂಡಿ ಬೇಕೆಲ್ಲ ಕೋಡುಬಳೆ, ಚಕ್ಲಿ, ಕರ್ಜಿಕಾಯಿ ಮತ್ತು ರವೆ ಉಂಡೆ, ಮಾಮೂಲಿ ನಿಪ್ಪಟ್ಟು ಎಲ್ಲನೂ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಪುರಿ ಉಂಡೆ, ಕಡಲೆ ಉಂಡೆ ಎಲ್ಲ ಮಾಡಾಗಿ ಲಾಸ್ಟಿಗೆ ರವೆ ಉಂಡೆ ಮಾಡಿ ಸುಸ್ತಾಗಿತ್ತು. ಹಾಗಾಗಿ ಊಟ ಮಾಡೋಣ, ಕಡಲೆಕಾಳು ಸಾಂಬಾರು ಮಾಡಿದ್ದೆ, ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಇಡ್ಲಿ ಮಾಡಿದ್ದೆ, ಹಾಗಾಗಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಈಗೆಲ್ಲ ಊಟ ಮಾಡಿ मेरा मुल्क मेरा देश मेरा ये वतन शांति का उन्नति का प्यार का चमन. ಮಕ್ಕಳು ಸ್ಕೂಲಲ್ಲಿ ಸ್ವಲ್ಪ ಡ್ಯಾನ್ಸ್ ಇತ್ತು, ಹಿಡಿತಾನೆ ಅನಿಸ್ತಾಯಿದ್ದು. ನೋಡಿಕೊಂಡು ಮಾರ್ಕೆಟ್ಗೆ ಹೋಗೋಣ ಅಂತ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಈಗ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕೆಲ್ಲ ತೊಗೊಂಬರೋಣ ಅಂತ. ನೋಡಿ, ಇಲ್ಲೇ ನಾನು ಹೇಳಿದ್ನಲ್ಲ ಗಂಧಿಗೆ ಅಂಗಡಿ ಅಂತ. ಇಲ್ಲಿ ಕೈ ಕಾಲು ದೇವ್ರದ್ದು ಲೆಗ್ಗು ಮತ್ತು ಅಂದರೆ ದೇವ್ರದ್ದು ಕಾಲು ಕೈ ಎಲ್ಲ ಸಿಗುತ್ತೆ. ದೇವ್ರ ಮುಖವಾಡ ಬೇಕಾದರೆ ಮುಖವಾಡ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವ್ರ ಐಟಮ್ಸ್ ಏನೇನು ಬೇಕು ಎಲ್ಲ ಸಿಗುತ್ತೆ. ದೇವ್ರದ್ದು ಕಳಶಕ್ಕೆ ಏನೇನು ಹಾಕ್ಬೇಕೆಲ್ಲ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ದೇವ್ರದ್ದು ಹಿಂದ್ಗಡೆ ಆನೆ ದಂತ ಥರ ಅದು ಸಿಗುತ್ತೆ. ಇದು ನೋಡಿ, ಇದು ಗ್ರೀನ್ ಕಲರ್ ಇದೆಯಲ್ಲ, ಅದು ಬಾಳೆಕಂದು ಸಿಕ್ಸೋದು. ಅದು ಆಲ್ಮೋಸ್ಟ್ ಎಲ್ಲ ಗಂಧಿಗೆ ಅಂಗಡಿಲೂ ಸಿಗುತ್ತೆ. ನಾವು ಕಟ್ಟೋ ಅವಶ್ಯಕತೆ ಇರೋಲ್ಲ, ಬಾಳೆಕಂದು ಸಿಕ್ಸ್ಬೋದು ಆರಾಮಾಗಿ, ಬಿದ್ದೋಗಲ್ಲ, ಚೆನ್ನಾಗಿ ಕೂರುತ್ತೆ. ಈಗೆಲ್ಲ ಮಾರ್ಕೆಟೆಲ್ಲ ಮುಗೀತು, ಈಗ ತೊಗೊಂಬಂದಾಯಿತು. ಇವಾಗ ಬೇಗ ಹೂವೆಲ್ಲ ಹಾರ ಮಾಡಿಬಿಡೋಣ ಅಂತ ಹಾರ ಮಾಡ್ತಾಯಿದ್ದೀನಿ. ಹಾರ ಮಾಡಿ ದೇವ್ರು ರೆಡಿ ಮಾಡಲಿಕ್ಕೆ ಆನೆ ಎಲ್ಲ ಮೇಲಿಟ್ಟಿದ್ದೆ, ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲನೂ ತೆಗಿತಾಯಿದ್ದೀನಿ. ಈಗ ನೋಡಿ ತೆಗೆದಿದ್ದೀನಿ. ನಾನು ಈ ಥರ 2 ಆನೆ ಇದೆ. ಈಗ ನಂದು ಅಷ್ಟಲಕ್ಷ್ಮಿಯರ ಬಿಂದಿಗೆ ಇದೆ ಬೆಳ್ಳಿದು, ಅದರಲ್ಲೇ ನಾನು ಕಳಶಕ್ಕೆ ನೀರು ತೊಗೊತಾ ಇದ್ದೀನಿ. ಕಳಶಕ್ಕೆ ನೀರು ತೊಗೊಳ್ಳೋ ಮುಂಚೆ ನಿಮ್ಮ ಮನೇಲಿ ನಲ್ಲಿ ಇದ್ದರೆ ಟ್ಯಾಬ್ ಯಾವುದಿದೆ ಅದಕ್ಕೆ ಪೂಜೆ ಮಾಡಿ ನೀಟಾಗಿ ದೇವರಿಗೆ ಕೈ ಮುಗಿದು, ಗಂಗೆಗೆ ದೇವ್ರ ಕೈ ಮುಗಿದು ಕಾಪಾಡಮ್ಮ ತಾಯಿ ಅಂತ ಕೇಳಿ ಅರಿಶಿನ ಕುಂಕುಮ ಹಚ್ಚಿ ಕೈ ಮುಗಿದು ಈಗ ನೀರು ತೊಗೊತಾ ಇದ್ದೀನಿ ದೇವರಿಗೆ. ಈಗ ನೀರು ತೊಗೊಂಡು ಇವಾಗ ಕಳಶ ರೆಡಿ ಮಾಡ್ಕೊಂಡು ಅದನ್ನು ಇಟ್ಬಿಟ್ಟು ನಾನು ಈ ಸೀರೆ ತೊಗೊಂಡಿದ್ದೀನಿ. ನಿಮ್ಗೆ ಈ ಸೀರೆ ಬೇಕು ಅಂದರೆ ನಾನು ಲಿಂಕ್ ಹಾಕ್ತೀನಿ ಎಲ್ಲಿ ತೊಗೊಂಡೆ ಅಂತ. ಇದು ಯುವರಾಜ ಸಿಲ್ಕ್ ಅಂತ, ಅಲ್ಲೇ ತೊಗೊಂಡಿದ್ದು ಮೈಸೂರಲ್ಲಿ. ಅದ್ರದ್ದು ಆನ್ಲೈನಿಂದನೇ ಇದೆ, ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತೀನಿ, ನೀವು ನೋಡಿ ಬೇಕಾದರೆ ಒಂದ್ಸತಿ ನೋಡಿ. ತುಂಬ ಚೆನ್ನಾಗಿದೆ ಸ್ಯಾರಿಗಳೆಲ್ಲ. ಈಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಈಗ ರೆಡಿ ಆಯಿತು. ಈಗ ಟೇಬಲ್ಸ್ ಎಲ್ಲ ಇಟ್ಟಿದ್ದೀನಿ, ಒಂದು ಬಟ್ಟೆ ಎಲ್ಲ ಹಾಸಿ ನೀಟಾಗಿ. ಈಗ ಒಂದು ಇಸ್ತ್ರಿ ಎಲೆ ಬರುತ್ತಲ್ಲ, ಆ ಇಸ್ತ್ರಿ ಎಲೆ ತೊಗೊಂಡಿದ್ದೀನಿ. ಅದಕ್ಕೆ ಅಷ್ಟಲಕ್ಷ್ಮಿಯರ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಅಷ್ಟಲಕ್ಷ್ಮಿಯರ ರಂಗೋಲಿ ಬಿಟ್ಬಿಟ್ಟು ನನಗೆ ಅಷ್ಟು ಬಿಡೋಕ್ಕೆ ಬಂದಿಲ್ಲ, ಸ್ವಲ್ಪ ಮಿಸ್ಟೇಕ್ ಆಯಿತು. ಹಾಗಾಗಿ ಸ್ವಲ್ಪ ಅದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ. ನೀವು ಕರೆಕ್ಟಾಗಿ ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸರಿಯಾಗುತ್ತೆ. ನನಗೆ ಪ್ರಾಕ್ಟೀಸ್ ಇತ್ತು, ಹಾಗಾದರೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬೇಗ ಮಾಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಚುಕ್ಕಿನ ಮಿಸ್ಟೇಕ್ ಮಾಡಿದೆ. ಪರವಾಗಿಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರುತ್ತೆ. ಇದು ದೇವ್ರ ರಂಗೋಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ದೇವ್ರು ಕೂರ್ತಾರೆ ಅಂತ ನಮ್ಮ ನಂಬಿಕೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹಿತ್ತಾಳೆ ತಟ್ಟೆ ಇಟ್ಕೊತಾ ಇದ್ದೀನಿ. ನಾನು ಹಿತ್ತಾಳೆ ತಟ್ಟೆ ಇಟ್ಕೊತೀನಿ, ಹಾಗಾಗಿ ಹಿತ್ತಾಳೆ ತಟ್ಟೆ ಇಟ್ಕೊತಾ ಇದ್ದೀನಿ. ಈಗ ಅದಕ್ಕೆ ಈಗ ಅಕ್ಕಿ ಹಾಕ್ಬೇಕಾದ್ರೆ ಒಂದು ಕಾಲು ಥರ ಹಾಕಬೇಕು. ಹಾಗಾಗಿ ನಾನು ಒಂದು ಸೇರಿದ ಮೇಲೆ 1 ಲೋಟ ಹಾಕಿದ್ದೀನಿ. 1 ಸೇರು 1 ಲೋಟ, 1 ಕಾಲು ಆ ಥರ ಹಾಕ್ಬೇಕು. ಹಾಗಾಗಿ ನಾನು ಒಂದು ಸೇರಿದ ಮೇಲೆ 1 ಲೋಟ ಹಾಕ್ಕೊಂಡಿದ್ದೀನಿ ಅಕ್ಕಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಈಗ ಅದ್ರ ಮೇಲೆ ಓಂ ಅಂತ ಬರೆದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಈಗ ಕಳಶಕ್ಕೆ ನೀರು ತುಂಬಿದ್ನಲ್ಲ, ಈಗ ಗಂಗೆ ತುಂಬಿದ್ನಲ್ಲ, ಈಗ ಕಳಶ ಇಟ್ಕೊತಾ ಇದ್ದೀನಿ.
ನೋಡಿ ನೀಟಾಗಿ ಕಲಶ ಇಟ್ಕೊತಾ ಇದ್ದೀನಿ. ಈಗ ನೋಡಿ ಅದು ನೀಟಾಗಿ ಕಲಶ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕೂರಿಸ್ಬೇಕು, ಏಕೆಂದರೆ ಜರ್ಗಾಡಿದ್ರೆ ಕಷ್ಟ. ಇದು ಬಿಂದಿಗೆಗೆ ಏನೇನು ಹಾಕ್ಬೇಕು ಕಲಶಕ್ಕೆ ಅನ್ನೋದನ್ನ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ಗೊತ್ತಾಗುತ್ತೆ. ಇದಕ್ಕೆ ಅರಿಶಿನ ಕುಂಕುಮ ಇದು ಕಮಲದ ಬೀಜ ಎಲ್ಲನೂ ಹಾಕಿ ಒಳಗಡೆ ಹಾಕಬೇಕು. ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಇದನ್ನೆಲ್ಲ ಹಾಕಿದರೆ ನಮ್ಮ ದೇವರು ಈ ಕಲಶದಲ್ಲಿ ಕೂರ್ತಾರೆ, ಬಂದು ಸ್ಥಿರವಾಗಿ ಕೂರ್ತಾರೆ, ಇಲ್ಲಿ ನೆಲೆ ಹಾಕ್ತಾರೆ ಅಂತ ದೇವ್ರು ಬಂದು ಕೂರ್ತಾರೆ ಅಂತ ಒಂದು ನಂಬಿಕೆ. ಹಾಗಾಗಿ ಇದೆಲ್ಲನೂ ಹಾಕಬೇಕು ದೇವ್ರ ಕಲಶಕ್ಕೆ, ಮಿಸ್ಟೇಕ್ ಮಾಡಬಾರ್ದು, ಎಲ್ಲನೂ ಹಾಕಬೇಕು. ನೋಡಿ ಇದೆಲ್ಲನೂ ಹಾಕ್ತಾಯಿದ್ದೀನಿ. ಮೇನಾಗಿ ಬಟ್ಲಡ್ಕೆ ಅರಿಶಿನ ಕೊನೆ ಎಲ್ಲನೂ ಹಾಕಬೇಕು. ಜಾವತ್ ಪೌಡರು ಮತ್ತು ಲಾವಂಚದ ಬೇರು, ಜಾವತ್ ಪೌಡರಲ್ಲಿ ಲಕ್ಷ್ಮೀ ನೆಲೆಸಿರ್ತಾರಂತೆ, ಅದ್ರ ಸ್ಮೆಲ್ ಸುವಾಸನೆ ತುಂಬ ಚೆನ್ನಾಗಿರುತ್ತೆ, ದೇವ್ರಿಗೆ ತುಂಬ ಇಷ್ಟ ಆಗುತ್ತಂತೆ. ಹಾಗಾಗಿ ನಾನು ಅವಾಗಿಂದ ಅದನ್ನೇ ಹಾಕೋದು. ಈಗ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೇಳಿಕೊಂಡು ಒಂದು ಹೂವಿಟ್ಟು ಕೇಳಿಕೊಂಡು ಪೂಜೆ ಮಾಡಿ ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಗೋಲ್ಡ್ ಕಾಯಿನ 5 ರೂಪೀಸ್ ಕಾಯಿನ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಒಂದು ನಿಮ್ಮ ಹತ್ರ ಚಿನ್ನ ಬೆಳ್ಳಿ ಏನೇ ಇದ್ದರೂ ಹಾಕ್ಕೊಳ್ಳಿ, ಇಲ್ಲ ಅಂದವ್ರು ಪರವಾಗಿಲ್ಲ, ಸ್ಕಿಪ್ ಮಾಡಿ ಗೋಲ್ಡ್ ಕಾಯಿನ್ ಹಾಕ್ಕೊಳ್ಳಿ ನೀವು. ಮತ್ತು ನಾನು ಚಿನ್ನ ಬೆಳ್ಳಿ ಎರಡೂ ಹಾಕ್ಕೊತಾ ಇದ್ದೀನಿ. ಇದು ದೇವರು ಸ್ಥಿರವಾಗಿ ನೆಲೆಸ್ತಾರೆ, ದೇವರಿಗೆ ಚಿನ್ನ ಬೆಳ್ಳಿ ಅಂದರೆ ಇಷ್ಟ ಅಲ್ವಾ, ಚಿನ್ನ ಬೆಳ್ಳಿಲಿ ತುಂಬ ಚೆನ್ನಾಗಿ ನೆಲೆಸ್ತಾರೆ ಬಂದು ಅಂತ ಒಂದು ನಂಬಿಕೆಯಿಂದ ನಾವು ಹಾಕ್ಕೊಬೇಕು. ಈಗ ಆಯಿತು, ಬಿಂದಿಗೆ ಎಲ್ಲ ರೆಡಿ ಮಾಡಿ ಕಲಶ ಎಲ್ಲ ರೆಡಿ ಆಯಿತು. ಈಗ ನೆಕ್ಸ್ಟು ಕಲಶಕ್ಕೆ ಸೀರೆ ಒರೆಸೋದು ಹೆಂಗೆ ಅಂತ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ನೀವು ಕಲಶಕ್ಕೆ ಯಾವ ಥರ ಸೀರೆ ಒರೆಸೋದು ವರಮಹಾಲಕ್ಷ್ಮಿ ದೇವರಿಗೆ ಅನ್ನೋದು ನಾನು ಹಾಕಿದ್ದೀನಿ, ನೀವು ನೋಡಿ ಒಂದು ಸರಿ. ಯಾವ ಥರ ಕಟ್ಟಬೇಕು, ಯಾವ ಥರ ಉಡಿಸ್ಬೇಕಂತ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ನೋಡಿ. ಸೀರೆ ಎಲ್ಲ ಉಡಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ತೋರಿಸಿದ್ನಲ್ಲ ವೀಡಿಯೋ, ಹಾಗಾಗಿ ಜಾಸ್ತಿ ಡೀಟೇಲ್ಸಾಗಿ ಹಾಕಿಲ್ಲ. ನಾನು ಮಾಮೂಲಿ ಪಟ ಅಂತ ಮಾಡಿಬಿಟ್ಟಿದ್ದೀನಿ, ಟೈಮ್ ಆಗುತ್ತೆ ಅಂತ ನೋಡಿ. ಕತ್ಲೆ ಆಗಿದೆ, 12:15 ಆಗಿದೆ ರಾತ್ರಿ. ಪಟ ಮಾಡಿದ್ದೀನಿ. ನಿಮಗೆ ಲಿಂಕ್ ಹಾಕಿರ್ತೀನಿ, ನಾನು ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಯಾಕೆಂದರೆ ಈ ವಿಡಿಯೋದಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಸೀರೆ ಯಾವ ಥರ ಉಡಿಸಿದ್ರು ಅಂತ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ಡೀಟೇಲ್ಸಾಗಿ ತೋರ್ಸೋಕ್ಕಾಗಿಲ್ಲ. ನೋಡಿ ಈಗೆಲ್ಲ ಸೀರೆ ಆಯಿತು ಉಡಿಸಿ. ನಾನು ಸ್ವಲ್ಪ ಒಂದೆರಡು ಹ್ಯಾಂಡ್ ತೊಗೊಬಂದಿದ್ದೆ, ಹಿಂದ್ಗಡೆ ಕಮಲ ಇಟ್ಕೊಂಡಿರ್ತಾರಲ್ಲ ದೇವರು, ಆ ಹ್ಯಾಂಡ್ ತೊಗೊಂಡಿದ್ದೆ 2, ಅದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ, ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗೋಲ್ಡ್ ಜ್ಯುವೆಲರಿ ಇದ್ದರೆ ಗೋಲ್ಡ್ ಜ್ಯುವೆಲರಿ ಹಾಕ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಚಿನ್ನದಿಲ್ಲ ಅನ್ನೋದಾದರೆ ನೀವು ಮಾಮೂಲಿ ಮನೇಲಿ ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ. ಈಗ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮುಖವಾಡ ಅಲಂಕಾರ ಮಾಡೋ ವೀಡಿಯೋನೂ ಇದೆ, ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡಿ ಹೇಗೆ ಮಾಡೋದು ಮುಖವಾಡಕ್ಕೆ ಅಲಂಕಾರ ಅಂತೆಲ್ಲ. ಕೆಲವರು ಮನೇಲಿ ದೇವರು ಇರ್ತದಲ್ಲ ಮುಖವಾಡ, ಆ ಮುಖವಾಡದಲ್ಲಿ ಆಲ್ರೆಡಿ ರೆಡಿ ಮಾಡಿರ್ತಾರೆ, ಅಂಗಡಿಲೇ ರೆಡಿ ಮಾಡಿಕೊಟ್ಟಿರ್ತಾರೆ, ಹಾಗಾಗಿ ಅದಕ್ಕೇನು ಅವಶ್ಯಕತೆ ಇರಲ್ಲ ದೇವ್ರ ಫೋಟೋ ಮುಖಕ್ಕೆ. ಇನ್ನು ನಾವೀಗ ಮಾಡ್ತೀವಲ್ಲ ಮನೇಲಿ ಈ ಥರ ಪ್ಲೈನ್ ಇರೋದಕ್ಕೆ ನಾವು ನೀಟಾಗಿ ಈ ಥರ ಕಾಡಿಗೆ ಲಿಪ್ಸ್ಟಿಕ್ಕು ದೃಷ್ಟಿ ಬಟ್ಟೆ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದೇವಿ. ಅವರಿಗೆ ಅಲಂಕಾರ ಸ್ವರೂಪಿಣಿ, ಅವರು ಅಲಂಕಾರದಲ್ಲೇ ತುಂಬ ಚೆನ್ನಾಗಿ ಕಾಣ್ತಾರೆ. ಅವರಿಗೆ ಒಂದು ಮೂಗುತಿ ಹಾಕೋತಾ ಇದ್ದೀನಿ ನೋಡಿ. ಮೂಗುತಿ ನಾವು ಹಾಕ್ತೀವಲ್ಲ ಉದ್ದ ಇರಬೇಕು, ಸ್ವಲ್ಪ ಓಲೆ ಥರ, ನಾನು ಓಲೆನೇ ಹಾಕೊತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ದೇವರಿಗೆ. ಆ ಓಲೆನೂ ಅಷ್ಟೇ ಜುಮ್ಕಿ ಚೆನ್ನಾಗಿರೋದು ಹಾಕ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಆ ಥರ ಹಾಕ್ಕೊಬೇಕು. ಈಗ ಓಲೆನೂ ಹಾಕಿ ಸೈಡ್ಗೆ ಇಡ್ತೀನಿ ಈಗ ಒಂದು ಕಡೆಗೆ. ಈಗ ನಾನು ಮಾಡಿದ್ದೆಲ್ಲ ಐಟಮ್ಸ್ ತಿಂಡಿಯನ್ನು ತಟ್ಟೆಗೆ ಇಡ್ತಾಯಿದ್ದೀನಿ. ಈಗೆಲ್ಲ ತಟ್ಟೆನೂ ಇಟ್ಟು ಜೋಡಿಸ್ಬಿಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಆಲ್ರೆಡಿ ವೀಡಿಯೋ ಲಾಂಗ್ ಆಗಿದೆ, ಹಾಗಾಗಿ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ. ಇನ್ನೊಂದು ವೀಡಿಯೋ ಮತ್ತೆ ಪೂಜೆ ಹೇಗೆ ಮಾಡಿದೆ, ಯಾವ ಥರ ಕಲಶ ಕೂರಿಸ್ದೆ ಅಂತೆಲ್ಲ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.